ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ನಾವು ಯಾವ ರೀತಿಯಲ್ಲಿ ಕ್ರಿಸ್ತ ನಂಬಿಕೆಯಲ್ಲಿ ಬಾಳಬೇಕು ಎಂಬುದಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನೋಡಿಕೊಳ್ಳೋಣ. ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6 ಮತ್ತು 7ನೇ ವಚನದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ. ನೀವು ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವೀಕರಿಸಿಕೊಂಡಂತೆಯೇ ಆತನಲ್ಲಿದ್ದವರಾಗಿ ಬಾಳಿರಿ. ನಾವು ಯೇಸು ಕ್ರಿಸ್ತನನ್ನ ಯಾವ ರೀತಿಯಾಗಿ ಸ್ವೀಕಾರ ಮಾಡಿಕೊಂಡಿದ್ದೆವೋ ಅದೇ ರೀತಿಯಲ್ಲಿ ನಾವು ಆತನಲ್ಲಿದ್ದವರಾಗಿ ಬಾಳಬೇಕು ಎಂಬುದಾಗಿ ದೇವರ ವಾಕ್ಯ ನಮ್ಮೊಟ್ಟಿಗೆ ಮಾತನಾಡುವಂತದಾಗಿದೆ. ಯಾವ ರೀತಿ ನಾವು ಆತನಲ್ಲಿ ಇದ್ದವರಾಗಿ ಬಾಳುವುದು ಎಂಬುದಾಗಿ ನಾವು ನೋಡುವಾಗ 7ನೇ ವಚನದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ. ಆತನಲ್ಲಿ ಬೇರೂರಿಕೊಂಡು ಆತನಲ್ಲಿ ಕಟ್ಟಲ್ಪಟ್ಟು ಮತ್ತು ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಸಲ್ಲಿಸುವವರಾಗಿರಿ. ನಾವು ಯೇಸು ಕ್ರಿಸ್ತನನ್ನ ಸ್ವೀಕರಿಸಿಕೊಂಡವರಾಗಿ ಆತನಲ್ಲಿದ್ದುಕೊಂಡು ಯಾವ ರೀತಿ ಬಾಳಬೇಕು ಎಂಬುದಾಗಿ ನೋಡುವಾಗ, ಒಂದು ಮರವು ಭೂಮಿಯಲ್ಲಿ ನೆಡಲ್ಪಟ್ಟಾಗ ಬೇರೂರಿಕೊಂಡದ್ದಾಗಿ ಯಾವ ರೀತಿಯಲ್ಲಿ ದಿನದಿಂದ ದಿನ ಬೆಳೆದು ಫಲವನ್ನ ಕೊಡುತ್ತದೋ, ಆಶ್ರಯವನ್ನ ಕೊಡುತ್ತದೋ, ನೆರಳನ್ನ ಕೊಡುತ್ತದೋ, ಅದೇ ರೀತಿಯಲ್ಲಿ ನಾವು ಸಹ ಕ್ರಿಸ್ತನ ಉಪದೇಶದ ಮೇರೆಗೆ ಆತನ ನಂಬಿಕೆಯಲ್ಲಿ ದೃಢವಾಗಿ ನೆಲೆಗೊಂಡವರಾಗಿ ದಿನದಿಂದ ದಿನ ಆತನಲ್ಲಿ ಕಟ್ಟಲ್ಪಟ್ಟವರಾಗಿ ಆತ್ಮೀಯ ಜೀವಿತದಲ್ಲಿ ವೃದ್ಧಿಯನ್ನ ಪಡೆದುಕೊಂಡವರಾಗಿ ನಾವು ಬೆಳೆಯುವಾಗ ಅನೇಕ ಆಶ್ಚರ್ಯ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯುವುದುಂಟು ಪ್ರಿಯರೇ. ಅವುಗಳ ಮೂಲಕವಾಗಿ ನಾವು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರವನ್ನ ಸಲ್ಲಿಸುವವರಾಗಿ ಬಾಳಲಿಕ್ಕೆ ಸಹಾಯವಾಗುತ್ತದೆ ಪ್ರಿಯರೇ. ಆದ್ದರಿಂದ ನಾವು ಯೇಸು ಕ್ರಿಸ್ತನನ್ನ ಸ್ವೀಕರಿಸಿಕೊಂಡಾಗ ಯಾವ ರೀತಿಯಲ್ಲಿ ಆತನ ನಂಬಿಕೆಯಲ್ಲಿ ಸ್ಥಿರವಾಗಿದ್ದು ಆತನ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ತಲ್ಲೀನವಾಗಿ ಆತನಲ್ಲಿ ನಡೆಯುವ ಆಸೆಯನ್ನು ಇಟ್ಟುಕೊಂಡೆವೋ, ಅದೇ ಒಂದು ದಿನವನ್ನ ನೆನಪು ಮಾಡಿಕೊಂಡು ಅದೇ ಒಂದು ಆಸೆಯಲ್ಲಿ ಅದೇ ಒಂದು ಬಯಕೆಯಲ್ಲಿ ಆತನಲ್ಲಿದ್ದುಕೊಂಡು ಆತನಲ್ಲಿ ಬೇರೂರಿಕೊಂಡು ಕಟ್ಟಲ್ಪಟ್ಟವರಾಗಿ ಆತನ ಉಪದೇಶದಲ್ಲಿ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವವರಾಗಿ ಆತನಲ್ಲಿ ನೆಲೆಗೊಂಡು ನಾವು ಬೆಳೆಯುವ ಹಾಗೆ ಅದರ ಮೂಲಕವಾಗಿ ದೇವರು ನಮ್ಮ ಜೀವಿತದಲ್ಲಿ ಮಾಡುವಂತಹ ಒಂದೊಂದು ಅದ್ಭುತ ಕಾರ್ಯಗಳನ್ನ ನಾವು ಕಂಡುಕೊಂಡು ಆತನ ನಾಮಕ್ಕೆ ಹೆಚ್ಚೆಚ್ಚಾಗಿ ಸ್ತೋತ್ರವನ್ನ ಸಲ್ಲಿಸುವವರಾಗಿ ಬಾಳ್ಲಿಕ್ಕಾಗುವಂತೆ ದೇವರು ತಾನೇ ನಮಗೆ ಸಹಾಯ ನೀಡಲಿ. ದೇವರು ಈ ವಾಕ್ಯವನ್ನ ನಮ್ಮ ಆತ್ಮೀಯ ಜೀವಿತದ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್.